ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಏನಿದು ಕಾಂತ? ಕಷ್ಟಪಟ್ಟು ದುಡ್ದು ದಿನದ 3 ಹೊತ್ತು ಊಟ ಮಾಡಿ ನೆಮ್ಮದಿಯಾಗಿ ಸುಖವಾಗಿ ನಿದ್ದೆ ಮಾಡೋ ಸಾಹೇಬ ಅಂತ ಹೇಳಿದ್ರೆ, ಕರಪ್ಷನ್ ವಿರುದ್ಧ ಫೈಟ್ ಮಾಡ್ತಿರೋ ಗಾಂಧಿವಾದಿ ಅಣ್ಣಾ ಹಜಾರೆ ಬಗ್ಗೆ ಅಪಪ್ರಚಾರ ಮಾಡ್ತೀನಿ ಅಂತಾನಲ್ಲ ಈ ನಾನ್ ಸೆನ್ಸ್. ಏನ್ ಮಾಡ್ಬೇಕು ಹೇಳೋ ಇವನಿಗೆ? ನಾವು ನೀವು ಸೇರ್ಕೊಂಡ ಕೇಳಿದ್ರೆ ತಲೆನಲ್ಲಿ ಬುದ್ಧಿನೇ ಲೇದು ಅಂತಾರೆ. ಬುದ್ಧಿ ಇರದೇ ಇದ್ರೆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗೋದ್ ಬಿಟ್ಟು ಎಂಥ ಮನೆ ಹಾಳು ಕೆಲಸನ ಮಾಡೋದು? ಯಾರು ಹೇಳಿದ್ದೀವನಿಗೆ? ನಾನ್ ಸೆನ್ಸ್. ನಮ್ಮ ಕಂಟ್ರಿ ಸ್ಪೆಷಾಲಿಟಿನ ಇಂಥದ್ದು ಕಾಂತ. ನಮ್ಮ ಕಂಟ್ರಿ ಸ್ಪೆಷಾಲಿಟಿನ ಇಂಥದ್ದು. ಒಂದ್ ಕಡೆ ಅನ್ಯಾಯಕ್ಕಾಗಿ ಹೋರಾಟ ಮಾಡೋರು, ಮತ್ತೊಂದ್ ಕಡೆ ಹೋರಾಟ ಮಾಡೋದ್ರ ಬಗ್ಗೆನೇ ಅಪಪ್ರಚಾರ ಮಾಡೋದು. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ನಾನ್ ಸೆನ್ಸ್. ಓಕೆ, ಸದ್ಯಕ್ಕೆ ಮ್ಯಾಟ್ರ್ ಬಿಟ್ಟಾಕ. ಇವಾಗ ನನ್ನ ಓಲ್ಡ್ ಮಾಡಲ್ ಸುಜುಕಿ ಮ್ಯಾಕ್ಸ್ 100 ಬೈಕ್ನ ಈಚೆ ತೆಗಿದ್ದೇನೆ. ಸ್ವಲ್ಪ ಬಿಸಿಲು ನಾಡು ಬಳ್ಳಾರಿಗೆ ಹೋಗಿ ಬೈ ಎಲೆಕ್ಷನ್ ಬಗ್ಗೆ ಯಾರ್ಯಾರೋ ಏನೇನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ. ನಡಿಕಾಂತ ನಡಿ. ಓಕೆ, ವಾವ್, ವಾಟ್ ಇಸ್ ದಿಸ್? ಎಲ್ಲಿ ನೋಡಿದ್ರು ಈ ಧೂಳು ನಾಡಿನಲ್ಲಿ ಬರೀ ವೈಟ್ ಖಾದಿಗಳೇ ಕಾಣ್ತಾ ಇದಾರಲ್ಲ ಮ್ಯಾನ್. ವೈಟ್ ಖಾದಿಗಳೇ ಕಾಣ್ತಾ ಇದಾರೆ. ನೋಡಿದ್ರ ಮ್ಯಾನ್, ಈ ಬಳ್ಳಾರಿನಲ್ಲಿ ಹೆಂಗೆ ಬಡಿದಾಟ ನಡೀತಾ ಇದೆ ಅಂತ. ನನಗೆ ಗೊತ್ತು ಇವರ ಹಾರಾಟ, ಚೀರಾಟ, ಕಿರ್ಚಾಟ ಎಲ್ಲ ಓನ್ಲಿ ನವೆಂಬರ್ 30ರವರೆಗೂ ಅಷ್ಟೇ. ಆಫ್ಟರ್ ನವೆಂಬರ್ 30th ಇಲ್ಲಿ ಇವ್ರು ಯಾರು ಇರಲ್ಲ. ಇರೋದು ಬರೀ ಗಣಿ ಹೊತ್ಕೊಂಡೋಗೋ ಡಕೋಟಾ ಲಾರಿಗಳು ಬಿಟ್ರೆ ರೆಡ್ಡಿಗಳ ಸಫಾರಿ ಕಾರ್ಗಳು ಮಾತ್ರ. ಹೆಂಗೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಓಕೆ, ಐ ಲೈಕ್ ಇಟ್. ಓಕೆ, ಸದ್ಯಕ್ಕೆ ನನ್ನ ಈ ಪಂಚಿಂಗ್ ಡೈಲಾಗ್ ಸಾಕು ಕಾಂತ, ಸಾಕು. ಇವಾಗ ಏನಿದ್ರು ನಿನ್ನ ಟೈಮ್. ಹೋಗೋ, ಇವರೆಲ್ಲ ಯಾರ್ಯಾರ ಬಗ್ಗೆ ಏನೇನು ಹೇಳ್ತಾರೆ ಅಂತ ಸ್ವಲ್ಪ ಕೇಳಿಸ್ಕೊ. ನಮ್ಮ ಪೀಪಲ್ಗೂ ಹಾಗೇನೆ ಬಂದ್ ಹೇಳೋ. ನಡಿಕಾಂತ ನಡಿ. ಬಿಸಿಲು ನಾಡಿನ ದೊರೆ ಸಾಕ್ಷಾತ್ ಶ್ರೀರಾಮುಲು ಅವರೇ, ಸನ್ಮಾನ್ಯ ಎಡ್ಡಿಜಿ ಅವರು ನಿಮಗೆ ಸಿಕ್ಕಾಪಟ್ಟಿ ಅಹಂ ಇದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನೀವೇನ್ ಹೇಳ್ತೀರಿ? ಕಮಾನ್ ಪ್ಲೀಸ್. ಅಹಂ ಅನ್ನಂತ ಶಬ್ದಕ್ಕೆ ಅರ್ಥನೇ ಗೊತ್ತಿಲ್ಲ ನನಗೆ. ಅಹಂ ಅನ್ನಂತ ಶಬ್ದಕ್ಕೆ ಅರ್ಥನೇ ಗೊತ್ತಿಲ್ಲ ನನಗೆ. ಬಪ್ಪರೆ, ಎಂತ ದೊಡ್ಡ ಮನಸ್ಸು ನಿಮ್ದು. ಮತ್ತೆ ಯಾಕೆ ಹಾಗೆ ಮಾತಾಡಿದ್ರು ಯಡಿಯೂರಪ್ಪನವರು? ನೆನಪು ಮಾಡಿ ಹೇಳ್ರಿ. ಯಡಿಯೂರಪ್ಪರು ಒಂದ್ಸಲ ನೆನಪು ಮಾಡ್ಕೋಬೇಕು. ಹೌದು, ನಾನು ಹೇಳಕ್ಕೆ ನಾಚಿಕೆ ಆಗ್ತಿದೆ. ಯಡಿಯೂರಪ್ಪರು ಇವತ್ತು ಹಿಂದಿನ ದಿನಗಳು ಏನು ಮರ್ತೋಗಿದ್ದಾನೆ. ಯಾವತ್ತು ಕೂಡ ಒಬ್ಬ ವ್ಯಕ್ತಿ ಹಿಂದಿನ ದಿನಗಳು ಯಾವತ್ತು ಮರಿಬಾರ್ದು. ಓ ಹಂಗ ಅಂದಾಗೆ ಹಿಂದೇನು ಹೆಲ್ಪ್ ಮಾಡಿದ್ರಿ ಸ್ವಲ್ಪ ಹೇಳಿ ನೋಡೋಣ. ಸರ್ಕಾರ ಬರ್ಲಿಕ್ಕೆ ಹೋದ್ರೆ ಏನು ಸಹಾಯ ಮಾಡಿದ್ವಿ, ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉದ್ದಗಲಕ್ಕೆ ತಿರುಗಿದ್ವಿ, ಅವೆಲ್ಲ ಕೂಡ ಮರೆತು ಇವತ್ತು ಅವ್ರು ಏನು ಇವತ್ತು ಅಧಿಕಾರಕ್ಕೆ ಬಂದು ಸಾಕಷ್ಟು ಡಿನೋಟಿಫಿಕೇಶನ್ ಲ್ಯಾಂಡ್ಸ್ ಅನ್ನು ಕಬಳಿಕೆ ಮಾಡಿಕೊಂಡು ಸಾಕಷ್ಟು ಕಡೆ ಇವತ್ತು ಎಲ್ಲ ಕೇಸುಗಳು ಅವರ ಮೇಲೆ ಇದ್ರೆ ಕೂಡ ಅವ್ರು ಇವತ್ತು ಹಮ್ ಅನ್ನಂತ ಶಬ್ದಕ್ಕೆ ಅವರು ಹರರು. ಹಮ್ ಅನ್ನಂತ ಶಬ್ದಕ್ಕೆ ಅವರು ಹರರು. ಅಯ್ಯಯ್ಯೋ, ಏನ್ರಿ ಎಡ್ಡಿಜಿ ಅವ್ರಿಗೆ ಹೀಗಂತೀರಿ? ಹೇಳ್ತೀನಿ ತಡ್ರಿ. ಸನ್ಮಾನ್ಯ ಎಡ್ಡಿಜಿ ಅವರೇ, ಶ್ರೀರಾಮುಲು ಅವರು ನಿಮ್ಗೆ ಅಹಂ ಇದೆ ಅಂತ ಹೇಳ್ತಾರಲ್ಲ, ಯಡಿಯೂರಪ್ಪನ ಅವಹೇಳನ ಮಾಡುವಂತ ಧೈರ್ಯ ಸಾಕಷ್ಟು ನಿಮಗೆ. ಇದನ್ನೆಂದು ಸಹ ನಿಮ್ಮನ್ನ ಕ್ಷಮಿಸೋದಿಲ್ಲ. ಹೋಗ್ಬಿಡ್ರಿ ಪಾಪ ರಾಮುಲು. ಅಂದಾಗೆ ಯಡಿಯೂರಪ್ಪನವ್ರ ಬಗ್ಗೆ ನಾವು ಹಿಂಗ ಅನ್ಕೊಂಡಿರ್ಲಿಲ್ಲ, ಭಾವಿಸಿರ್ಲಿಲ್ಲ ಅಂತಂದ್ರಲ್ಲ, ಅದಕ್ಕೆ ನೀವೇನ್ ಹೇಳ್ತೀರಿ? ಶ್ರೀರಾಮುಲು ಅವರು ಹೇಳಿದ್ದಾರೆ, ಯಡಿಯೂರಪ್ಪನವರಿಂದ ಇದನ್ನು ನಿರೀಕ್ಷೆ ಮಾಡಿಲ್ಲ ನನ್ನ ಬಗ್ಗೆ ಮಾತನಾಡುದು ಅಂತ. ಶ್ರೀರಾಮುಲಿಗೆ ಕೇಳಕ್ಕೆ ಇಚ್ಛೆ ಪಡ್ತಾನೆ. ಯಡಿಯೂರಪ್ಪ ಸದಾನಂದ ಗೌಡರಿಂದ ಮೆರವಣಿಗೆ ಅಡ್ಡ ಬರುವಂತ ಧೈರ್ಯ ಮಾಡಿದ್ರೆ ನೀವು. ಇದು ಗೂಂಡಾಗಿರಿಯ ಪರಮಾವಧಿ ಅಲ್ವೇನು? ಇದಕ್ಕೇನು ಹೇಳ್ತೀರ ಶ್ರೀರಾಮುಲು ಅವರೇ? ಓಕೆ ಓಕೆ ಓಕೆ, ಹೋಗ್ಬಿಡ್ರಪ್ಪ. ದೊಡ್ಡರ ಜಗಳ ಕಟ್ಟಿಗೆ ನಮಗೇನು ಆಗ್ಬೇಕು? ನಾವು ಬರ್ತೀವಿ. ಬೈ ಬೈ. ಓಕೆ, ಕೇಳಿದ್ರ ಮೈ ಡಿಯರ್ ಕಂಟ್ರಿ ಪೀಪಲ್, ಇವರ ಬಾಯಿಂದ ಎಂಥೆಂಥ ನುಡಿಮುತ್ತುಗಳು ಉದುರ್ತಾವೆ ಅಂತ. ನಾನು ಬಿಜೆಪಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೆ ಅಂತ ಶ್ರೀರಾಮುಲು ಹೇಳಿದ್ರೆ, ಈ ಬಚ್ಚ ಶ್ರೀರಾಮುಲುನ ಬೆಳೆಸಿದ್ದೆ ನಾವು ಅಂತ ಫ್ಲವರ್ ಪಾರ್ಟಿನವರು ಹೇಳ್ತಾರೆ. ಇಲ್ಲಿ ಯಾರು ಯಾರಿಗೆ ಹೆಲ್ಪ್ ಮಾಡಿದ್ರೋ, ಯಾರು ಅದ್ಯಾರನ್ನ ಬೆಳೆಸಿದ್ರೋ, ಎಷ್ಟು ಉದ್ದ ಬೆಳೆಸಿದ್ರೋ ಗೊತ್ತಿಲ್ಲ. ಐ ಡೋಂಟ್ ನೋ. ಇವರು ಊರಿಗೆ ಉಪಕಾರಿ ಅಂತೂ ಆಗಲಿಲ್ಲ, ನಮ್ಮ ಪೀಪಲ್ ಕಷ್ಟಕ್ಕಂತೂ ಆಗಲಿಲ್ಲ ಅಂತ ಮಾತ್ರ ಗೊತ್ತು ನನಗೆ. ನಾನು ಹೇಳಿದ್ ರೈಟ್ ಅಲ್ವಾ? ಓಕೆ ನಡಿಕಂತ. ಇವ್ರ ಬಗ್ಗೆ ಮಾತನಾಡಿ ಸುಮ್ಮನೆ ಟೈಮ್ ವೇಸ್ಟ್, ನಮ್ಮ ಎನರ್ಜಿ ವೇಸ್ಟ್. ನಡಿ ಹೋಗೋಣ. ಈ ಬಳ್ಳಾರಿನಲ್ಲಿ ಯಾವ್ದಾದ್ರು ಡಬ್ಬ ಹೋಟೆಲ್ಗೆ ಹೋಗಿ ಒಗ್ಗರಣೆ ಅವಲಕ್ಕಿ ತಿನ್ಕೊಂಡು ಬರೋಣ. ನಡಿಕಂತ ನಡಿ.